ಅಮ್ಮೋರೆ ಅಮ್ಮೋರೆ ಮನೆಗಿದ್ದೀರಾ? ಅಯ್ಯೋ ಈಗ್ಲಾದ್ರೂ ಅಮ್ಮೋರೇ ಬರ್ಲಪ್ಪ. ನಾನು ಯಾವಾಗ ಕರೆದ್ರು ಆಲಿಗೆಡ್ಡೆ ಮಕ್ಕದಾಳೆ ಬತ್ತಾಳೆ. ಗುಲಾಬಿ ಅಂತಾಳು. ಅಮ್ಮೋರೇ ಹಬ್ಬ ಸದ್ಯ ಅಮ್ಮೋರೇ ಬಂದ್ರಲ್ಲ. ಗುಲಾಬಿ ಬಂದಿದ್ರೆ ಏನೂ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡಾಳು. ಹಗಲಾಗಲ ಬತ್ತಿ ಏನ್ ಕೆಲಸ ಅಂತ ಹೇಳಿ. ಬಾರಿ ಸಾಕಮ್ಮ, ಯಾಕೆ ಅಲ್ಲೇ ನಿಂತ್ಕೊಂಡೆ? ಅಮ್ಮೋರೇ ಏನ್ ಮಾಡ್ತಿದ್ರಿ? ನಿಮ್ಗೆ ತೊಂದ್ರೆ ಕೊಟ್ನೇನಮ್ಮ ಬಂದು? ನನಗೇನು ತೊಂದ್ರೆ ಇಲ್ಲ ಕಣೆ. ಒಂದ್ ಸ್ವಲ್ಪ ಹೊತ್ತು ಮನಿಕಮ್ಮನ ಅಂತ ಹೇಳಿ ಮನಿಕೊಂಡಿದ್ದೆ. ಆಟತಿಗೆ ನೀನ್ ಕರ್ದಲ್ಲ, ಯಾಕೆ ಸಾಕಂಬಂದ್ಲು ಅಂತ ಹೇಳಿ ಬಂದೆ. ಯಾಕೆ ಯಾಕೆ ಅಂಗಿನೂ ಲುಂಗಿನೂ ಸರಿಯಾಗಿ ಅಳತೆ ಇಲ್ಲನ ನಿನ್ ಮಗುಗೆ? ಅವನಿನ್ನ ಇಕ್ಕೊಂಡೇ ಇಲ್ಲ ಅಮ್ಮೋರೆ. ಆಗ್ತವೆ ಬಿಡ್ರಿ, ಅದಕ್ಕೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಚಿಕ್ಕ ಸಾವುಕಾರರು ನಮ್ಮ ಮಗ ಬುಸ್ ಬುಸ್ನಾಗನು ಒಂದೇ ವಯಸ್ಸಿನಾರಲ್ವಾ, ಆಗ್ತವೆ ಬಿಡ್ರಿ, ಏನು ಯೋಚನೆ ಮಾಡ್ಬೇಡ್ರಿ. ಆದ್ರೆ ನಾನು ಅದಕ್ಕೆಲ್ಲ ಬಂದಿದ್ದು. ನಾನೆಲ್ಲ ಅಂಗಿ ಇದು ಅಳತೆ ಸರಿ ಆತೋ ಇಲ್ವೋ, ಅದಕ್ಕೆ ಏನಾದ್ರೂ ನಾ ಬ್ಯಾರೆ ಕೊಡು ಅಂತ ಹೇಳಿ ಬಂದೆ. ಏನೋ ಅನ್ಕೊಂಡೆ ನೀನ್ ಬಂದಿದ್ ನೋಡಿ. ಮತ್ತೆ ಯಾಕೆ ಬಂದೆ? ಏನ್ ಬೇಕು? ಏನೂ ಇಲ್ಲ ಅಮ್ಮೋರೆ, ಅದೇ ಅವನಿಗೆ ಚೌರ ಪೌರ ಮಾಡಿಸ್ಕೊಂಡು ನೀರ್ ಹಾಕೊಂಡು ಹೊಸ ಅಂಗಿಕ್ಕೆ ಅಂತ ಹೇಳಿದ್ರಲ್ಲ, ಚೌರ ಮಾಡಿಸ್ಕೊಂಬಕ್ ಹೋಗಿದ್ದ. ನಾನು ದುಡ್ಡು ಆಮೇಲೆ ಕೊಡ್ತೀನಿ ಬರೋಗು ಅಂತ ಕಳ್ಸಿದ್ದೆ. ಆದ್ರೆ ಅವನು ಚೌರ ಮಾಡ್ದನು ದುಡ್ಡು ಕೊಡತಕ್ಕ ಬಿಡಲ್ಲ ಅಂತೇಳಿ ನನ್ನ ಮಗನ್ ಕೊಟ್ಟಾಕ್ಬಿಟ್ಟೇನೆ ಅಮ್ಮೋರೆ. ಈಗ ದುಡ್ಡು ಕೊಡಕ್ಕೆ ನನ್ನ ತಗ ದುಡ್ಡು ಇಲ್ಲ, ನನ್ನ ಗಂಡನ್ ತಗೋ ಇಲ್ಲ. ಅದಕ್ಕೇನೆ ನೀವು ಒಂದಿಷ್ಟು ದುಡ್ಡು ಕೊಟ್ಟಿದ್ರೆ ಅವನಿಗೆ ತಗೊಂಡೋಗಿ ಬಿಸಾಕ್ತಿದ್ದೆ ಆ ಚೌರದ ಅಂಗಡಿಯನ್ಗೆ. ಗಡ್ಡ ಬೋಳ್ಸಿರ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಕಟ್ಟಾಕ್ಯವನ ಅವನು? ಹ್ಞೂ ಅಮ್ಮೋರೆ, ನೋಡ್ರಿ ಅಲ್ಲ ಎಷ್ಟೋ 3 ರೂಪಾಯಿನೋ 5 ರೂಪಾಯಿನೋ ಏನೋ ಇರ್ಬೇಕೇನೋ, ಅಷ್ಟಕ್ಕೇನೆ ಕಂಬು ಕಟ್ಟಾಕ್ಯವನಲ್ಲ ನನ್ನ ಮಗುಗೆ. ಅಮ್ಮೋರೆ ಒಂದಿಷ್ಟು 10 ರೂಪಾಯಿ ದುಡ್ಡಿದ್ರೆ ಕೊಡ್ರಿ ಅಮ್ಮೋರೆ, ತಿರ್ಗಾ ವಾಪಸ್ ಕೊಟ್ಬಿಡ್ತೀನಿ. ಇಲ್ಲಾಂದ್ರೆ ಏನಾದ್ರೂ ಕೆಲಸನಾದ್ರೂ ಮಾಡ್ಕೊಡ್ತೀನಿ ನಿಮ್ಮ ಮನೆಗೆ ಬಂದು. ಅಯ್ಯೋ ಮೊದ್ಲು ಹೋಗಿ ಬಿಡ್ಸೋಗೆ ಬಿಚ್ಚವನ ಇಲ್ವಾ? ಇನ್ನ ಹಂಗೆ ಕಟ್ಟಾಕ್ಯವನ? ಇಲ್ಲ ಅಮ್ಮೋರೆ, ನಾನೇ ಹೋಗಿದ್ದೆ. ನಾನು ಹೋದ್ರು ಬಿಡ್ಲಿಲ್ಲ ಅವನು. ತಿರ್ಗಾ ಆಮೇಲೆ ನಾನೇ ಬೈದೆ, ದುಡ್ಡು ತಂದು ಕೊಡ್ತೀನಿ ಮೊದ್ಲು ಬಿಡು ನನ್ನ ಮಗನ್ನ ಅಂತಾನ. ಬಿಚ್ಚಿದ ಮಂತಕ್ಕೆ ಹೋಗಿ ನೀರು ಐಕೆಮಕ್ ಹೋಗ್ಯಾನೆ ನನ್ನ ಮಗ. ಅದಕ್ಕೆ ಅವನಿಗೆ ದುಡ್ಡು ಕೊಡ್ಬೇಕು ಅಚ್ಚವರ ಮಾಡಿದನ್ಗೆ. ಕೊಡ್ರಿ ಅಮ್ಮೋರೆ ಒಂದು 10 ರೂಪಾಯಿನ. ನಿಮ್ಮ ಹೊಲಕ್ಕೆ ಕೆಲ್ಸಕ್ಕೋ ಯಾಕಾದ್ರೂ ಬಂದು ಕೂಲಿ ಕೆಲ್ಸಕ್ಕೆ ತೀರಿಸ್ತೀನಿ, ಇಲ್ಲಾಂದ್ರೆ ನಿಮ್ಮ ಮನೆಗೆ ಏನಾನ ಕೆಲಸ ಇದ್ರೆ ಮಾಡ್ಕೊಡ್ತೀನಿ ಅಮ್ಮೋರೆ. ಅಯ್ಯೋ ನೀನೇನು ವಾಪಸ್ ಕೊಡ್ಬೇಡ, ಏನು ತೀರಿಸ್ಬೇಡ. ಕೊಡ್ತೀನಿ ತಗೊಂಡೋಗ್ರಿ ಅಂತ ಸುಮ್ನಿರು. ಅಯ್ಯೋ ಅಮ್ಮೋರೆ, ನೀವೆಷ್ಟು ಒಳ್ಳೆಯವರು, ನೀವೆಷ್ಟು ಕರುಣಾಮಯಿ. ನಿಮ್ಮಂಥವ್ರು ಇರೋದ್ರಿಂದನೇ ನಮ್ಮೂರಾಗೂ ನಮ್ಮ ರಾಜ್ಯದಾಗೂ ಚೆನ್ನಾಗಿ ಮಳೆ ಬೆಳೆ ಆಗ್ತಾ ಇರೋದು ಅಮ್ಮೋರೆ. ನೀವು 100 ವರ್ಷ ಸುಖವಾಗಿರ್ಬೇಕು ಅಮ್ಮೋರೆ. ಅಯ್ಯೋ ಬಿಡೆ ಸಾಕಮ್ಮ. ಅಯ್ಯ ಏನು 10 ರೂಪಾಯಿ ಕೊಟ್ಟಿರ್ಕೇನೆ ನಮ್ಮ ಮನೆದೇನು ಮುಗಿಯಲ್ಲ ಬಿಡು. ಇಷ್ಟು ದೊಡ್ಡ ಮಾತು ಯಾಕೆ ಆಡ್ತೀಯ? ಇರು ತಂದು ಕೊಡ್ತೀನಿ, ಇಲ್ಲೇ ನಿಂತ್ಕೊಂಡಿರು. ಸರಿ ಅಮ್ಮೋರೆ, ಜಾಲ್ ತಂದು ಕೊಡ್ರಿ. ಅವನಿಗೆ ಮಕ್ಕದ ಮ್ಯಾಕ್ ಬಿಸಾಕ್ತೀನಿ ತಗೊಂಡೋಗಿ. ಅಯ್ಯೋ ನಮ್ಮ ಅಮ್ಮವರು ಎಷ್ಟು ಒಳ್ಳೆಯವರು. ನನ್ನ ಮಗನ ಮದುವೆ ಮಾಡಬೇಕು ಅಂತ ಹೇಳಿ ಅವ್ರ ಮಗನ ಬಿಳಿ ಅಂಗಿ ಪಂಚೆ, ಆಮೇಲೆ ಇವಾಗ ಅವನಿಗೆ ಚೌರ ಮಾಡಿಸ್ಕೊಂಬಕ್ಕೆ ದುಡ್ಡಿಲ್ಲ ಅಂದಿದ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಅಯ್ಯೋ ಎಷ್ಟು ಒಳ್ಳೆಯವರು. ಅಲ್ಲೇ ಬಂದೇವಳೆ ಈ ಸಾಕಮ್ಮ. ಏನು ಬೇಕೋ ಏನು, ಏನಾನ ಬೇಕು ಅಂದ್ರೆ ಮಾತ್ರ ಬರೋದು. ಬಂಗಾಳಿ ಮಾತಾಡ್ಕೊಂಡು ಏನ್ ಬೇಕಾ ಅದನ್ನ ಎಲ್ಲ ಇಸ್ಕೊಂಡು ಹೋಗ್ತಾಳೆ. ನಮ್ಮ ಅಮ್ಮವ್ರಿಗಂತೂ ಒಂದಿಷ್ಟು ಬುದ್ಧಿ ಇಲ್ಲ. ಇವಳು ಮಾತೆಲ್ಲನ ನಿಜ ಅನ್ಕೊಂಡು ಹೊಗಳು ದೇಟ್ಕೆ ಮ್ಯಾಕ್ ಹೋಗ್ಬಿಡ್ತಾರೆ. ಅವಳೇನು ಕೇಳಿರಿ ಕೊಟ್ಟು ಕಳಿಸ್ತಾರೆ. ಅದೇ ಪಾಪ ಮಲ್ಲಿ ಆತನ ಕೇಳಿರಿ ಬಾಯಿಗೆ ಬಂದಂಗೆ ಬೈತಾರೆ. ಸಾಕಮ್ಮ ಏನ್ ಬೇಕು? ಯಾಕೆ? ಅಲ್ಲ ನೆನ್ನೆ ಮೊನ್ನೆಯಿಂದ ನೋಡ್ತಲೇ ಇದ್ದೀನಿ, ದಿನ ಬತ್ತಲೇ ಇದೆಯಲ್ಲ ಅಮ್ಮೋರೆ ಅಮ್ಮೋರೆ ಅನ್ಕೊಂಡು. ಇವತ್ತೇನು ಇಸ್ಕಮಕ್ ಬಂದಿದ್ಯಾ? ಏನ್ ಬೇಕು ನಿನಗೆ? ಆಲಿಗೆಡ್ಡೆ ಮುಗ್ದಾಳೆ, ನಿನ್ಗೆ ಯಾಕೆ ಬೇಕು? ನಾನು ಯಾಕಾದ್ರೂ ಬರ್ತೀನಿ. ನಿನ್ನೇನು ಮಾತಾಡ್ತೀನ ನಾನು? ಸುಮ್ಮನ ನಿನ್ ಮನೆ ಕೆಲಸ ಮಾಡ್ಬೇಕೇನೋ ಮಾಡೋಗ್ ಹೋಗಿ. ನಿನ್ಗೆ ಯಾಕೆ ಬೇಕು? ನಾನು ಅಮ್ಮವ್ರನ್ನ ಹುಡಿಕೊಂಬಂದ್ರೆ ನಿನ್ಗ್ಯಾಕೆ ಉರಿ ಮೈಯಲ್ಲನ? ಯಾಕೆ ಬೊತ್ತಾಗಿರೋ ಬದ್ನೆಕಾಯಿ ಮಕ್ಕದಾಳೆ, ನನ್ನೇ ಆಲಿಗೆಡ್ಡೆ ಮಕ್ಕದಾಳು ಅಂತೀಯ? ಅಲ್ಲ ಬಿಟ್ಟು ಇಲ್ಲಿ ಇಸ್ಕೊಂಡು ಹೋಗಕ್ ಬರೋದು ಅಲ್ದೇನೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಗುಲಾಬಿ, ನೀನು ಹಿಂಗೇನೆ ಜಗಳ ಮಾಡ್ತಿದ್ರೆ ಅಷ್ಟೇನೆ ನೋಡು, ಒಂದಲ್ಲ ಒಂದಿವ್ಸ ಈ ಮನೆ ಬಿಟ್ಟು ಓಡೋಗಂಗ್ ಮಾಡ್ಬಿಡ್ತೀನಿ ನಾನು. ಏನಂತ್ಕೊಂಡಿದ್ದಿ ಸಾಕಮ್ಮ ಅಂದ್ರೆ? ಮಾಡ್ತೀಯ. ಅದೇ 2 ಮುದ್ದೆ ಇಕ್ಕಿರೆ ಚೆನ್ನಾಗಿ ತಿಂದು ಖಾಲಿ ಮಾಡ್ತೀಯ ಅಷ್ಟೇನೆ. ನೀನೊಳ್ಳೆ ದೊಡ್ಡ ಜಗಳ ಗಂಟೆ ಆಗಿದ್ಯಲ್ಲಿ. ಅಲ್ಲ ನನ್ನ ಮಗ ಹೋಗಿ ನಿನ್ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ನಲ್ಲ, ಹೆಂಗೋ ನೀನು ಒಪ್ಕೊಂಡೇ ಇರೋದೇ ಒಳ್ಳೇದೇ ಆತು ನನಗೆ. ನಿನ್ನೇನ ಮದ್ವೆ ಮಾಡ್ಕೊಂಡಿದ್ದೆ ಅಷ್ಟೇನೆ. ಹೋಗು. ಅಲ್ಲ ನಾನು ಸಾಯತಕ ಹಂಗೆ ಇದ್ರು ನಿನ್ನ ಮಗನ್ನ ಮಾತ್ರ ನಾನು ಮದ್ವೆ ಆಗಲ್ಲ ಎಂದೂನು. ನಾನೇನೇನಾದ್ರು ಹೇಳಿದ್ದ ನಾನು ನಿನ್ ಮಗನ್ ಮದ್ವೆ ಆಗ್ತೀನಿ ಅಂತಾನ?
ಏ ಯಾಕ್ರೆ ಸಾಕಮ್ಮ ಗುಲಾಬಿ, ಯಾಕೆ ಹಂಗ್ ಗುದ್ದಾಡ್ತೀರಾ ನೀವಿಬ್ರು? ಯಾವಾಗ್ಲೂ ಒಳ್ಳೆ ಹಾವು ಮುಗಿಸಿ ಗುದ್ದಾಡ್ತೀರಲ್ಲಿ. ಹಾ, ಏನಾಗೈತಿ ನಿನ್ಗೆ? ಏಯ್ ಸಾಕಮ್ಮ, ಸುಮ್ಮನೆ ಇರಕ್ಕಾಗಲ್ಲ ನಿನಗೆ. ಹಾ, ಯಾವಾಗ ಬಂದ್ರು ಅವ್ಳು ಕೂಡ ಗುದ್ದಾಡ್ತಲೇ ಇರ್ತೀಯಲ್ಲಿ. ಮತ್ ನೋಡಿ ಅಮ್ಮೋರೆ, ನಾನು ಈ ಮನೆಗೆ ಬತ್ತಿದಂಗೆನೆ ಸಾಕು ಇವಳು ಒಳ್ಳೆ ಬಡ್ಕೊಂತಿರ್ತಾಳೆ. ಯಾಕ ಇಸ್ಕೊಂಡು ಹೋಗಕ್ ಬಂದಾಳೆ ಅಂತಾನ. ಹಾ, ಇವಳಿಗೆ ಯಾಕೆ ಬೇಕು ನನ್ ಸುದ್ದಿ? ನಾನು ಹೆಂಗಾದ್ರೂ ಬತ್ತೀನಿ. ಏನ್ ಇವಳ್ದ ಈ ಮನೆ? ಹೇಳಿ ಅಮ್ಮೋರೆ, ನೀವೇನೆ ಅವಳಿಗೆ? ಯಾವಾಗ ಬಂದ್ರು ಬರೀನೇ ನನ್ನ ಬೈಯಕ್ಕೆ ಬತ್ತಿರ್ತಾಳೆ ಇವಳು ಗುಲಾಬಿ. ಯಾಕೆ ಗುಲಾಬಿ? ಹಾ, ಸಾಕಮ್ಮನ್ ಕಂಡ್ರೆ ಯಾಕೆ ಹಿಂಗೆ ಹಂಗಾಡ್ತೀಯ? ಏನೇ ಮಾಡ್ಯಾಳೆ ಅವಳು? ಹಾ, ಅವಳ ಮಗನ ಮದ್ವೆ ಆಗು ಅಂತ ಕೇಳಿಲ್ಲ, ಆಗಲ್ಲ ಅಂತ ಅಂದೆ. ಹಾ, ಅಷ್ಟಕ್ಕೆ ಸುಮ್ಮನೆ ಆಗ್ಬೇಕು. ಅದಕ್ಕೆ ಯಾಕೆ ಗುದ್ದಾಡ್ತೀರಾ ಇಬ್ರು? ಸುಮ್ಮನೆ ಇರಕ್ಕಾಗಲ್ಲೇ? ಹೋಗು, ಕೆಲಸ ಮಾಡಕ್ ಹೋಗಿ. ಎಲ್ಗೋಗಿ ದಿಟ್ಟತನು? ಊರ್ ತಿರ್ಗಕ್ ಹೋಗಿರ್ತಾಳೆ ಅಮ್ಮೋರೆ. ನೀವು ಒಂದ್ ಸ್ವಲ್ಪ ಹೊತ್ತು ಮನೆಯಾಗಿಲ್ಲ ಅಂದೇಳಕ್ಕೆ ಸಾಕು ಊರ ತಿರುಗ್ತಿರ್ತಾಳೆ ಸುಮ್ಮನೆ ಆ ಮನೆ ಈ ಮನೆ ಅಂತ ಹೇಳಿ. ಹಾ, ನೀವು ಯಾವಾಗ್ಲೂ ಇವಳಿಗೆ ಕೆಲಸ ಕೊಡ್ಬೇಕು. ಒಂದಲ್ಲ ಒಂದು ಕೆಲಸನ ಜೋಡ್ಸಿರೆ ಮತ್ತೀಗ ಮನೆಗೆ ನೆಟ್ಟು ಕೆಲಸ ಮಾಡೋದು. ಇಲ್ದಿದ್ರೆ ಸುತ್ತರಿತಾಳೆ ಇವಳು ಊರ್ ತುಂಬಾನ. ಏ ಸಾಕಮ್ಮ, ನನ್ನೇನು ನೀನ್ ಮಾಡ್ಕೊಂಡ ಊರ್ ತಿರ್ಗಕ್ಕೆ? ನಿನ್ಗಂತೂ ಹೇಳರ್ ಕೇಳಾರ ಯಾರು ಇಲ್ಲ. ಹಾ, ಸುಮ್ಮನೆ ಅವ್ರ ಮನೆ ಇವ್ರ ಮನೆ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸುಮ್ಮನೆ ಬರೀ ಅವ್ರಿಗೂ ಇವ್ರಿಗೂ ಜಗಳ ತಂದಿಕ್ತಲೇ ಇರ್ತೀಯ. ಹಾ, ನಾನು ಏನೋ ಕೆಲಸ ಇತ್ತು ಅದಕ್ಕೆ ಹೋಗಿದ್ದೆ. ಏನೋ ನೀನ್ ಮಾಡ್ಕೊಂಡ್ಬಿಟ್ಟ ಕೆಲಸ ಇಲ್ದಿದ್ರು ಊರ್ ತಿರ್ಕೊಂಡು ಹೋಗಕ್ಕೆ. ನೋಡಿ ಅಮ್ಮೋರೆ, ನೋಡಿ ನಿಮ್ಮ ಎದುರಿಗೆನೆ ಎಷ್ಟ್ ಮಾತಾಡ್ತಾಳೆ ಈ ಗುಲಾಬಿ ಅಂತಾನ. ಹಾ, ನೀನ್ ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಹಾ, ನನ್ನ ವಿಷಯ ನಿನ್ಗೆ ಯಾಕೆ ಬೇಕು? ಹಾ, ನನಗೆ ಹೆಂಗ್ ಕೆಲಸ ಮಾಡ್ಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ. ಅಮ್ಮವ್ರಿಗೂ ಗೊತ್ತೈತಿ ನಾನು ಹೆಂಗ್ ಕೆಲಸ ಮಾಡ್ತೀನಿ ಈ ಮನೆಗೆ ಅಂತಾನ. ಹಾ, ಬಂದ್ಬಿಟ್ಲಿ ದೊಡ್ಡದಾಗಿ ಹೇಳಕ್ಕೆ. ನಿನ್ ಕೆಲಸ ಎಷ್ಟೈತೆ ಅಷ್ಟು ಮುಗಿಸ್ಕೊಂಡು ಹೋಗ್ತಾ ಇರು. ಅಯ್ಯೋ ಸಾಕ್ ಸುಮ್ನಿರ್ರೆ, ಇದ್ ಯಾಕಂಗ್ ಬಡ್ಕೊಂತ ಇದ್ರಿ ಒಂದೇ ಸಮಕ್ಕೆ? ಏಯ್ ಸಾಕಮ್ಮ, ಬಾಯಿ ಮುಚ್ಚು. ಏಯ್ ಗುಲಾಬಿ, ಹೋಗಿ ನೀನ್ ಒಳಕ್ಕೆ. ಸುಮ್ಮನೆ ಮಾತಾಡ್ತಾರೆ ಇಬ್ರು. ಅಕ್ಕಮ್ಮ, ನಿನಗೆ ಬುದ್ಧಿ ಇಲ್ವೇನಿ? ಅವಳು ಯಾಕೆ ಮಾತಾಡಕ್ ಹೋಗ್ತೀಯಾ? ತಾಳೆ ದುಡ್ಡ. ಹಾ, ತಾಂಡೋಗಿ ಆ ಚೌರ ಮಾಡ್ದಂಗೆ ಕೊಡೋಗು. ತಾಂಡೋಗಿ ಮೊದ್ಲು ಹೋಗಿ. ಸರಿ ಅಮ್ಮೋರೆ, ನೀವ್ ಹೇಳ್ದಂಗೆ ಆಗ್ಲಿ. ತಾಂಡೋಗಿ ಅವ್ನ ಮಕ್ಕದ ಮೇಲೆ ಬಿಸಾಕ್ತೀನಿ ದುಡ್ಡ. ಹಾ, ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಅಮ್ಮೋರೆ. ಬತ್ತೀನಿ. ಓಹೋ ದುಡ್ಡು ಇಸ್ಕೊಂಡು ಹೋಗಕ್ ಬಂದೇವಳಿ. ಸಾಕಿತ್ತು ಯೋಗ್ಯತೆಗೆ 10 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ ಇವಕ್ಕೆ ಮದ್ವೆ ಬೇರೆ ಕೇಡು. ಹಾ, ಸಾಕಿ ಯಾಕೆ ಬಂದಿದ್ದೆ ನಮ್ಮಂತಕ್ಕೆ? ಹಾ, ಹೇಳ್ಬೇಕಾಗಿತ್ತೆ ನಿನಗೆ? ಏನು ಇಲ್ಲ ತಿಮ್ಮಜ್ಜಿ, ಸುಮ್ನೆ ಬಂದಿದ್ದೆ ಅಷ್ಟೇನೆ. ಸಾರಿಗೆ ಬಂದಿದ್ದೆ, ಸಾರಿಸ್ಕೊಂಡು ಹೋಗಕ್ ಬಂದಿದ್ದ. ಅಯ್ಯಯ್ಯಯ್ಯೋ, ನೀನು ಬಾಳೆಲ್ಲ ಬರೀ ಇದೇ ಆತಲ್ಲೇ ಸಾಕಮ್ಮ. ಬರೇ ಕಂಡರ್ ಮನೆಗೆ ಸಾರೈಸ್ಕೊಂಬಂದು ತಿಂಬದೇ ಆತಮ್ಮ. ನಿನ್ ಗಂಡ ಇದ್ದಾನೆ, ನಿನ್ ಮಗ ಇದ್ದಾನೆ, ನೀನೇ ಇದೀಯ. ಮೂವರು ಕೂಲಿ ಹೋದ್ರೆ ಗನವಾದ 3 ಹೊತ್ತು ವಾರ ತುಂಬಾ ಉಣ್ಬೋದಮ್ಮ. ತರಕಾರಿ ತಂದು ಸಾರು ಮಾಡ್ಕೊಂಡು ಉಣ್ಬೋದು. ಸೋಂಬೇರಿ ಮುಂಡೆ ನೀನು. ಹಾ, ಅವು 2 ಅಷ್ಟೇನೆ. ನಿನ್ ಮಗನು ನಿನ್ ಗಂಡನು ಕುಡುಕ್ ನನ್ನ ಮಗನವು. ಹಾ, ಕುಡ್ದು ಉಚ್ಚೆ ಹೋಯ್ತಾಳೆ. ಉಳ್ಸಲ್ಲ ಪಳಸಲ್ಲ, ದುಡ್ದಿದ್ದೋಟು ದುಡ್ಡ. ಅಯ್ಯಯ್ಯ ಥ, ನಿಮ್ದಂತನು ಅದೇನ್ ಸಂಸಾರನೋ ಏನ್ ಕಚ್ಚೆ ಹೋಗತ್ತ. ಈ ತಿಮ್ಮಜ್ಜಿನೇ ಸರಿ. ಈ ಸಾಕಮ್ಮನಂತರ್ಗೆ ಸರಿಯಾಗಿ ಹೇಳ್ತು ನೋಡು. ಅಯ್ಯೋ ತಿಮ್ಮಜ್ಜಿ, ನಾನ್ ಸಾರು ಇಸ್ಕೊಂಡು ಹೋಗಕ್ ಬಂದಿರ್ಲಿಲ್ಲ. ಸುಮ್ಮನೆ ಬಂದಿದ್ದೆ ಅಂತ ಹೇಳಿರಿ. ತಗಿ, ಜಾಗ ಬಿಡು. ಕಿವೆ ಕೆಲಸ ಮಾಡಲ್ಲ. ಸುಮ್ಮನೆ ಮಾತಾಡ್ಸಕ್ ಬತ್ತೀಯ ಮಾತಾಡ್ದಿದ್ರು. ಆಗಲೇ ಸಾರಿಗಂತ ಬಂದು ದುಡ್ಡು ಇಸ್ಕೊಂಡು ಹೋಗ್ತಾ ಇದೀಯ ಯಾಕನ? ನಮ್ ಕಾಳಿ ಕೊಟ್ಲಾ? ಸಾರಿಲ್ಲ 10 ರೂಪಾಯಿ ತಾಂಡೋಗಿ ಯಾಕಂತ ತರಕಾರಿ ತಾಂಡು ಸಾರು ಮಾಡೋ ಅಂತ ಕೊಟ್ಟಿರ್ತಾಳ ಅಲ್ವಿ? ನೋಡು, ನಿಮ್ಮಂತ ಸೋಂಬೇರಿಗಳಿಗೆ ದುಡ್ಡು ಕೊಡ್ತಾಳ ಕಾಳಿ. ಅದೇ ಹೊಲ್ದಾಗೆ ಕೂಲಿಯರ್ಗೆ ದುಡ್ಡು ಕೊಡಕ್ಕೆ ಹಿಂದು ಮುಂದೆ ನೋಡ್ತಾಳೆ. ಅಷ್ಟೇ ಇಷ್ಟೇ ಅಂತ ಹೇಳಿ. ಈ ಸಾಕಮ್ಮ, ನಿನಗ್ ಬುದ್ಧಿ ಇಲ್ವೇ? ಕಿವೆ ಕೆಲಸ ನಮ್ಮದ್ ಗೊತ್ತಿದ್ರು ಅವಳ್ತಾಗ ಯಾಕೆ ಮಾತಾಡ್ಕೊಂಡು ನಿಂತಿದ್ಯಾ? ದುಡ್ಡು ತಕೊಂಡು ಹೋಗು ಮೊದ್ಲು. ನಿನ್ನಿಂದ ನನ್ನೂ ಬೈತಾಳ ಅಕ್ಕಿ ಹುಡ್ದಿಮ್ಮಿ. ಸರಿ ಅಮ್ಮವ್ರೆ, ಹೋಗ್ತೀನಿ. ಕಾಳಿ, ಹಿಂಗೆ ಕಂಡರ್ಗೆಲ್ಲ ನಾ ದುಡ್ಡು ಕೊಟ್ಟು ಕಳ್ಸಕ್ ಹೋಗ್ಬೇಡ. ಕೂಲಿಯರ್ಗೆ ಕೆಲಸ ಮಾಡ್ತಾರಲ್ಲ ಹೊಲ್ದಾಗೆ ಅವ್ರಿಗೆ ಕೊಡು ಇನ್ನ ಒಂದಿಟ ಹೆಚ್ಚಾಗಿ. ದೇವ್ರು ನಮ್ಗಿನ್ನ ಮಸ್ತಾಗಿ ಕೊಟ್ಟೇವನಿ. ಅದೇ ಇಂಥ ಸೋಂಬೇರಿಗಳಿಗೆ ಕೊಡಕ್ ಹೋಗ್ಬೇಡ ದುಡ್ಡು ಪಡ್ಡುನ. ಏ ಗುಲಾಬಿ, ನೀನೇನ್ ನಗ್ತಾ ನಿಂತಿದ್ಯಲ್ಲ? ನಡಿ, ಯಾತನ ಒಂದಿಟ ಇಕ್ಕೊಡು, ಉಂಡು ಹೋಗ್ತೀನಿ ನಾನು. ಒಟ್ಟಸ್ತಿ ತಚ್ಚಿ ಬಂದಿ. ಇಕ್ಕೊಡ್ತೀನಿ ಬಾ ತಿಮ್ಮಜ್ಜಿ. ಐತಿ ಅನ್ನ ಸಾರುನು, ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.